ನನ್ನ ಹೆಸರು ಪವಿತ್ರ. ನಾನಾಗೆ ಕರ್ಕೊಂಬಂದು ನಾನು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ವಿ. ಯಾವುದೇ ಬಲವಂತದಿಂದನೂ ಆಗಿಲ್ಲ. ನಮ್ಮನೆ ಕಡೆಯಿಂದ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ನಾವು ಇಲ್ಲಿ ಸಹಾಯ ಕೇಳಕ್ಕೆ ಬಂದಿದ್ವಿ. ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಮ್ಮ ಮನೆ ಕಡೆಯಿಂದ ಜೀವಾವಧಿ ಇದು ಬೆದರಿಕೆ ಆಗ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಮಗೆ ಸಹಕರಿಸಿ ಅಂತ ಕೇಳೋದಕ್ಕೆ ಬಂದಿದ್ವಿ. ನಿಮ್ಮಿಬ್ಬರು ಹೆಂಗೆ ಗೊತ್ತಾ? ಎಷ್ಟು ವರ್ಷದ ಪ್ರೀತಿ ನಿಮ್ದೇನು ಅಂತ? 4-5 ವರ್ಷ ಅದು ಪ್ರೀತಿ ಮಾಡಿ ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ಇಬ್ಬರು ಒಂದೇ ಜಾತಿನಾ? ಹಾಂ, ಇಬ್ಬರದು ಒಂದೇ ಜಾತಿ ರೀ. ಹಾಂ, ಲಿಂಗಾಯತ್ ರೀ. ನಮ್ಮದು ಕಲಿಕೇರಿ ರೀ. ಇಲ್ಲ ರೀ, ನಮ್ಗೆ ಮದುವೆ ಆಗಿದ್ದಕ್ಕೆ ನಮ್ಮ ಮನೆ ಕಡೆಯಿಂದ ಜೀವದ ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಮನೆ ಕಡೆಯಿಂದ. ನಾವು ಇಷ್ಟಪಟ್ಟಿದ್ದು ಅದಕ್ಕಾಗಿ ನಾವು ಮದುವೆ ಹೇಳಾರ್ದ ಆಗಿದ್ದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ. 10 ದಿನ 11 ದಿನ ಆಯಿತು. ಅಡವಿ ಅಮರೇಶ್ವರ ಅಂತ. ಹಾಂ, ಗೊತ್ತಾಗಿದೆ ರೀ. ಕಂಟಿನ್ಯೂ ಹೊರಗದಿರ ನಮಗೆ? ಹಾಂ, ಹೊರಗದೀವಿ ರೀ. ಒಪ್ಸಕ್ಕೆ ಟ್ರೈ ಮಾಡಿದೀವಿ ರೀ, ಒಪ್ಪಲಿಲ್ಲ ಅವರು. ಹಂಗಾಗಿ ಮದುವೆ ಬೇರೆ ಕಡೆ ಹೋಗಿ ಹಾಕಿದ್ವಿ. ಹಾಂ, ಬಲವಂತ ಮಾಡಕತ್ತಿದ್ರು ಮನೆಗಳಿದ್ದಾರೆ, ಬೇರೆ ಆಗ್ರಿ ಅಂತ. ನನಗಿಷ್ಟ ಇದ್ದಿಲ್ಲ, ಆದರೂ ಬಲವಂತದಿಂದ ಮಾಡಕತ್ತಿದ್ರು. ಹಂಗಾಗಿ ನಾವು ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಹಾಕಿ ರಕ್ಷಣೆ ಕೇಳೋದಕ್ಕೆ ಬಂದು ಬಿಡಲೇಬೇಕು. ಅವನಿಲ್ಲ ಅಂದರೆ ನಾನು ಇರೋದೇ ಇಲ್ಲ. ಡಿಗ್ರಿ ಸೆಕೆಂಡ್ ಇಯರ್. ಹಾಂ, ಓದ್ತಾ ಇದ್ದೀನಿ. ಕನಕಗಿರಿ. ಡಿಗ್ರಿ ಸೆಕೆಂಡ್ ಓದ್ತಾ ಇದ್ರಿ? ಹ್ಞೂ, ಓದ್ತಾ ಇದ್ದೀನಿ. ಅವರು ಬಿಟ್ಟಿದ್ದಾರೆ ಓದಿ. 10th ಮುಗಿಸಿದ್ರು. ಏನು ಕೆಲಸ ಮಾಡ್ತಾರೆ? ಕಂಪ್ನಿ ಕೆಲಸ ಮಾಡ್ತಾರೆ. ಹೆಂಗೆ ಪರಿಚಯ ನಿಮ್ಮದು ಅವ್ರನ್ನ? ಊರು ಒಂದೇ ಊರು ಪರಿಚಯ, ಒಂದೇ ಊರಲ್ಲೇ ಪರಿಚಯ ಆಗಿತ್ತು. ಬೇರೆ ದೂರ ಗೊತ್ತಿರ. ಕ್ಲಾಸ್ಮೇಟ್ಸ್ ಏನಲ್ಲ? ಇಲ್ಲ ರೀ. ಈಗ ಮನ್ಯಾಗ ಯಾರಿಂದ ತೊಂದರೆ? ನಿಮ್ಮ ತಂದೆ ತಾಯಿನ ಅಥವಾ ನಿಮ್ಮ ಅಣ್ಣ ತಮ್ಮ ಯಾರು ಮಾಡ್ತಾರೆ? ಇಲ್ಲರೂ ರೀ, ಎಲ್ರಿಗೂ ಇಷ್ಟ ಇಲ್ಲ ರೀ ನಾವು ಮದುವೆ ಆಗೋದು. ಫೋನ್ ಮಾಡಿ ಮಾಡ್ತಾ ಬೆದರಿಕೆ ಆಗ್ತಾ ಇದ್ದಾರೆ ಹಿಂಗ? ಹಾಂ, ಫೋನ್ ಮಾಡಿ ಹೆದರಿಕೆ ಆಗ್ತಾ ಇದ್ದಾರೆ. ಏನಂದ್ರೆ ಏನು ಬಂದರೆ ನಿಮ್ಮ ಜೀವ ಉಳಿಸಲ್ಲ ಅಂತಾರೆ? ಇಲ್ಲ ರೀ, ಎದಕ್ಕೆ ಮದುವೆ ಆಗಿ ಹೇಳಾರ್ದ ಅಂತ ಪ್ರಾಬ್ಲಮ್ ಆಗಿ ಅದಕ್ಕೆ ಬೆದರಿಕೆ ಆಗ್ತದೆ. ನಿಮಗಷ್ಟೇ ಅವ್ರಿಗಷ್ಟೇ ಜೀವ ಬೆದರಿಕೆ ಹಾಕ್ಯಾರ? ನಿಮಗೂ ಹಾಕ್ಯಾರ? ನಮಗೂ ಹಾಕ್ಯಾರಿ. ಅದಕ್ಕೆ ನಮಗೆ ಸಾಕು. ಇಲ್ಲ ರೀ.